ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲಷ್ಕರ್ ಜೈಸ್ಥಾನಗಳ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಲಾಗಿದೆ. ಸೇನಾ ದಾಳಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಲಷ್ಕರ್ ಇ ತೊಯ್ಬಾ ಜೈಷ್ ಎ ಮೊಹಮ್ಮದ್ ತಾಣಗಳ ಮೇಲೆ ಮಿಸೈಲ್ ಅಟ್ಯಾಕ್ನ ವಿಚಾರವಾಗಿ ಇವತ್ತು ಪ್ರಧಾನಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಅಜಿತ್ ದೋವಲ್ ಅವರ ಜೊತೆ ಸರಣಿ ಸಭೆ ನಡೆಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ನಡೆಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಯುದ್ಧಕ್ಕೆ ಒಪ್ಪಿಗೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ. ಇವತ್ತು ಪ್ರಧಾನಿಯವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ, 11 ಗಂಟೆಗೆ ನಡೆಯುವಂತಹ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್. ಅಜಿತ್ ದೋವಲ್ ಜೊತೆ ಸರಣಿ ಸಭೆಯನ್ನು ಮಾಡಿದ್ದಾರೆ. ರವಿ ಸರ್, ನೋಡಿ, ಈಗ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಏನೊಂದು ನಿರ್ಧಾರ ತಗೋಬೇಕು ಅಂತ ಹೇಳಿದ್ರು ಕ್ಯಾಬಿನೆಟ್ ಮೀಟಿಂಗ್ ಇಂದಾನೆ, ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ ಇಂದಾನೆ ಆಗತ್ತೆ ಅದು. ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಇವೆರಡು ಇದು, ಅಂಡ್ ಅದಕ್ಕೆ ಮೇಲೆ ಇರೋದು ಸುಪ್ರೀಂ. ಅಂದ್ರೆ ಎಲ್ಲಾ ಕ್ಯಾಬಿನೆಟ್ ಎಲ್ಲಾ ಇದು ಕೌನ್ಸಿಲ್ಗಳಿಗಿಂತಲೂ ಬಹಳ ಸರ್ವೋಚ್ಚದಲ್ಲಿ ಇರೋದು ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ. ಸಾಕಷ್ಟು ಇಲ್ಲಿ ಡಿಸ್ಕಷನ್ಸ್ ಆಗತ್ತೆ ಅಂಡ್ ಡಿಸ್ಕಷನ್ಸ್ 4-5 ಇದಾಗತ್ತೆ. ಬಟ್ ಪ್ರಮುಖವಾಗಿ ಈ ದಾಳಿಯಿಂದ ಮತ್ತೆ ಬೇರೆ ಕಡೆ ಇದು ಹರಳಿದ್ರೆ ನಾವ್ ಏನ್ ಮಾಡಬೇಕು ಅಷ್ಟೇ ಅಲ್ಲ, ಈಗ ಪ್ರಪಂಚದಲ್ಲಿ ಇಡೀ ಪ್ರಪಂಚಕ್ಕೂ ನಾವು ಏನೊಂದು ಸೂಚನೆ ಕೊಡಬೇಕು, ನಾವೇನ್ ಮಾಡ್ತಿದ್ದೀವಿ ಅಂತ ಅದನ್ನು ಇಂಟರ್ನ್ಯಾಷನಲ್ ಪ್ರಮುಖ ಇದು ಪ್ರೆಸಿಡೆಂಟ್ಸು, ಪ್ರೈಮ್ ಮಿನಿಸ್ಟರ್ಸ್ಗೆಲ್ಲ ಹೇಗೆ ನಾವು ಅವ್ರಿಗೆ ಈ ವಿಷಯ ತಿಳಿಸ್ಬೇಕು, ಅವರ ಸಹಾಯತೆ ಪಡಿಬೇಕು ಅಂತ ಎಲ್ಲರೂ ನಡೀತಿದೆ. USA ಮಾತ್ರ ಹೇಳ್ತಿದೆ ಕಂಟ್ರೋಲ್ ಮಾಡಬೇಕು, ಇದು ಬಹಳ ಇದು ಜಾಸ್ತಿ ಡ್ಯಾಮೇಜ್ ಆಗ್ಬೋದು ಅಂತ ಅವ್ರು USA ಹೇಳಿದ್ದಾರೆ. ಬಟ್ ಜಪಾನ್ ಕ್ವಾಡಲ್ಲಿ ಜಪಾನ್ ನೆನ್ನೆ ಘೋಷಣೆ ಮಾಡಿರೋದಂದ್ರೆ ನಾವು ನಿಮ್ ಜೊತೆ, ಇಸ್ರಾಯೇಲ್ ಆಲ್ರೆಡಿ ನಮ್ ಜೊತೆ ಇದೆ, ಜಪಾನ್ ಇದೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಮುಸಲ್ಮಾನರ ದೇಶ ಅಫ್ಘಾನಿಸ್ತಾನ್ ನಮ್ ಜೊತೆ ಇದೆ. ಸೊ ಇದು ಜಾಸ್ತಿ ಡೆಫಿನೆಟ್ಲಿ ಆಗತ್ತೆ ನನ್ನ ವ್ಯೂಹದಲ್ಲಿ. ಯಾಕಂತ ಹೇಳಿದ್ರೆ ಅವ್ರು ಪಾಕಿಸ್ತಾನವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾಕಂದ್ರೆ ಇದುವರೆಗೂ ಆಗಿರೋ ಒಂದು ಪಾಠ ಕಲ್ಸಿರೋದು ನಾವು ಎಷ್ಟು ಪಾಠ ಕಲ್ಸಿ, ಯಾರಾದ್ರೂ ಒಂದು ಒಳ್ಳೆ ಮನಸ್ಸಿರೋ ಮನುಷ್ಯ ಆಗಿದ್ರೆ ಇಷ್ಟೊತ್ತಿಗೆ ಇದನ್ನೆಲ್ಲ ಬಿಟ್ಟು ತಮ್ಮ ದೇಶದ ಪ್ರಗತಿಗೆ ಪ್ರಯತ್ನ ಪಡ್ತಿದ್ರೆ ವಿನಃ ಈ ತರದೊಂದು ನಾಶಪಡಿಸುವ ಕೆಲಸಗಳು ಅವ್ರು ಮಾಡ್ತಾ ಇರ್ಲಿಲ್ಲ. ಆದ್ರೆ ಅದು ಸತತವಾಗಿ ಪಾಕಿಸ್ತಾನ ಕಂಟಿನ್ಯೂ ಆಗ್ತಾ ಇದೆ. ಸೊ ಇದು ಜಾಸ್ತಿ ಆಗೋದಕ್ಕೆ ಚಾನ್ಸಸ್ ಉಂಟು. ಬಹಳನೇ ಒಂದು ಅವರು ಪರಮಾಣು ಉಪಯೋಗ ಮಾಡಿಸೋ ಒಂದು ಸ್ಥಿತಿಗೆ ಹೋಗೋದಕ್ಕೂ ಸಾಧ್ಯ ಉಂಟು. ಅದನ್ನ ಉಪಯೋಗಿಸುವಂತ ಒಂದು ಸಿಚುವೇಶನ್ ಗೆ ಅವರು ತಗೊಂಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಡ್ ಮೋರ್ ಓವರ್ ಈ ಚೈನೀಸ್ ಕಡೆನೂ ಅವ್ರಿಗೆ ಸಾಕಷ್ಟು ಬೆಂಬಲ ಇದೆ. ಯಾಕೆಂತ ಹೇಳಿದ್ರೆ ಸಿಪೆಕ್, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಅದು ಅವ್ರಿಗೆ ಬಹಳ ಮುಖ್ಯವಾದ ವಿಷಯ. ಆಲ್ರೆಡಿ ನಿಮ್ಮ ಇಂದಿನ ಒಂದು ಇದರಲ್ಲಿ ಹೇಳಿದ್ದೀನಿ, ಈ ಟಿವಿ ಮೀಟಲ್ಲಿ ಹೇಳಿದ್ದೀನಿ, ಹೆಚ್ಚು ಕಡಿಮೆ $3 ಬಿಲಿಯನ್. ರವಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ಪಾಕ್ ಮೇಲೆ ಮಿಸೈಲ್ ಅಟ್ಯಾಕ್, ಮೋದಿ ನಿವಾಸದಲ್ಲಿ ರಣತಂತ್ರವನ್ನು ಹೆಣೆಯಲಾಗಿತ್ತು. ನಮೋ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ವಿಚಾರವಾಗಿ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸತತ 8 ಗಂಟೆಯಿಂದ ನಡೀತಾ ಇರುವಂತಹ ಹೈ ವೋಲ್ಟೇಜ್ನ ಸಭೆ ಇದು. ಪ್ರಧಾನಿ ಮೋದಿ ಅವರ ಜೊತೆ ಅಜಿತ್ ದೋವಲ್ ಅವರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅಜಿತ್ ದೋವಲ್ ಅವರು ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಪಾಕ್ ಮೇಲೆ ಮಿಸೈಲ್ನ ವಿಚಾರವಾಗಿ ರಣತಂತ್ರವನ್ನು ಹೆಣಿತಾ ಇರೋದು. ರವಿ ಸರ್, ನೋಡಿ, ಈಗ ಕಳೆದ 8 ಗಂಟೆಯಿಂದ ನಿರಂತರವಾಗಿ ಸಭೆಯನ್ನು ನಡೆಸ್ತಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ಕ್ಷಣದ ಅಪ್ಡೇಟ್ ಅನ್ನು ಕೂಡ ಪಡೆದುಕೊಳ್ತಿದ್ದಾರೆ. ನೋಡಿ, ಒಂದು ವಿಚಾರ ನಾವು ಗಮನಿಸಬೇಕಿತ್ತು. ಅಮೆರಿಕ ಕೂಡ ಹೇಳಿದೆ, ಒಪ್ಕೊಂಡ್ಬಿಟ್ಟಿದೆ ಆಲ್ರೆಡಿ, ನಮಗೆ ಇವರು ಉಗ್ರರ ನೆಲೆಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡೋದು ನಮಗೆ ಮುಂಚೆನೆ ಗೊತ್ತಿತ್ತು ಅಂತೇಳಿ. ಎಷ್ಟು ಪ್ಲಾನ್ ಮಾಡಿ ಹೊಡೆದಿದ್ದಾರೆ ಇವ್ರನ್ನ. ಅವ್ರು ಹೇಳ್ಕೊಳ್ತಾ ಇದೆ ಪಾಕಿಸ್ತಾನ ಇನ್ನು 3 ಪ್ಲೇಸ್ 4 ಪ್ಲೇಸ್ ಅಂತ ಇನ್ನು ಹುಡುಕ್ತಾ ಅವ್ರಲ್ಲಿ ಜಾಗ ಎಲ್ಲಿ ಹೊಡೆದವ್ರೆ ಅಂತೇಳಿ. ರವಿ ಸರ್, ಪ್ಲೀಸ್ ಕಂಟಿನ್ಯೂ. ಏನಾಗತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅವರು ಹೊರಗಡೆ
ಗುಪ್ತವಾಗಿ ಅವರು ತಿಳಿಸಿರ್ತಾರ, ಹೇಳೋದಿಕ್ಕಾಗಲ್ಲ. ಆ, ಈಗ ಕೆಲವು ದಿನದ ಹಿಂದೆ ಅಸೀಂ ಮುನೀರು ಒಂದು ಟ್ಯಾಂಕ್ ಅಂದ್ರೆ ಉದ್ಯೋಪಕರಣ ಅದ್ರ ಮೇಲೆ ನಿಂತ್ಕೊಂಡು ಅವರ 4 ಸ್ಟಾರ್ ಅಂದ್ರೆ ಒಂದು ದಂಡನಾಯಕ ಅಂದ್ರೆ ಅವ್ರಿಗೆ 4 ಸ್ಟಾರ್ ಬರುತ್ತೆ. ಆ 4 ಸ್ಟಾರ್ ಅಂಟಿಸಿರೋ ಒಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡು ಅವ್ರು ಮಾತಾಡಿರೋ ಏನಂದ್ರೆ, ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ. ಒಳಗಡೆ ಏನ್ ನಡೀತಿದೆ ಅಂತ ನಾವ್ ಹೇಳೋದಿಕ್ಕಾಗಲ್ಲ. ಅಂದ್ರೆ ಹೊರಗಡೆಯಿಂದ ಅವರ ಒಂದು ಸೂಚನೆ ಭಾರತಕ್ಕೆ ಏನಂತ ಹೇಳಿದ್ರೆ, ನಾವು ಸಿದ್ಧವಾಗಿದ್ದೀವಿ, ನಾವ್ ಏನ್ ಬೇಕಾದ್ರೂ ನಾವು ಮಾಡ್ತೀವಿ ಅನ್ನೋ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಬಂದಿದೆ. ಸೊ ಈ ಮೀಟಿಂಗ್ಗಳು ನೀವ್ ಹೇಳಿದ್ರಲ್ಲ, ಇದು ಕ್ಷಣ ಕ್ಷಣಕ್ಕೂ ಅಲ್ಲ, 8 ಗಂಟೆಯಿಂದ ಅಲ್ಲ, ಇದು 24 ಗಂಟೆನೂ ನಡೀಬಹುದು, 72 ಗಂಟೆನೂ ನಡೀಬಹುದು. ಈ ಒಂದು ನಮ್ಮ ಈ ಸಮಸ್ಯೆಗಳೆಲ್ಲ ಮುಗಿಯೋ ತನಕ ಈ ಮೀಟಿಂಗ್ಗಳು ನಡೀತಾನೆ ಇರುತ್ತೆ. ಯಾರು ನಿದ್ರೆ ಮಾಡಲ್ಲ, ಊಟನೂ ಮೋಸ್ಟ್ಲಿ ತಿನ್ನೋದಕ್ಕೆ ಸಮಯ ಇರೋದಿಲ್ಲ. ಮೀಟಿಂಗ್ ಮಾಡ್ತಾನೆ ಏನಾದ್ರು ಒಂದ್ ಸ್ವಲ್ಪ ತಿನ್ಕೊಂಡ್ರೆ ಹೋಯ್ತು. ಸೊ ಇದು ಕ್ಷಣ ಕ್ಷಣಕ್ಕೂ ನಡೆಯೋ ಒಂದು ವಿಷಯ ನಡೀತಾನೆ ಇರುತ್ತೆ. ಹೇಗೆ ಇದನ್ನೇ ಕಂಟ್ರೋಲ್ ಮಾಡ್ಬೇಕು, ಯಾಕೆಂದ್ರೆ ಬರೀ ಈ ಉಗ್ರವಾದರನ್ನ ಮಾತ್ರ ಅಟ್ಯಾಕ್ ಮಾಡಿರೋದು ಮಾತ್ರ ಅಲ್ಲ, ಬೇರೆ ಕಡೆಯಿಂದ ನಮ್ಗೆ ಹೇಗೆ ಅದು ಪಾಕಿಸ್ತಾನ ನಮ್ನ ಎಂಗೇಜ್ ಮಾಡತ್ತೆ ಅನ್ನೋದೊಂದು. ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈಗ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಸಹಾಯವಾಗಿರೋದು 2 ದೇಶ, ಚೈನಾ ಮತ್ತು ತುರುಕಿ. ಈಗ ಚೈನಾನು ಸ್ವಲ್ಪ ಹಿಂದ್ ಬೀಳುತ್ತೆ, ಯಾಕೆಂದ್ರೆ ಆಲ್ರೆಡಿ ದೇ ಆರ್ ಇನ್ ಟ್ರೇಡ್ ವಾರ್. ಅವರು ಒಂದು ಈ ವ್ಯಾಪಾರ ಯುದ್ಧದಲ್ಲಿ ತಗಲ್ಕೊಂಡಿದೆ USA ಕಡೆ. ಭಾರತನೂ ಸಾಕಷ್ಟು ಚೈನೀಸ್ ವಸ್ತುಗಳನ್ನು ಇಂಪೋರ್ಟ್ ಮಾಡ್ತಾ ಇದೆ. ಅದ್ರ ಮೇಲೆ ಅವ್ರಿಗೆ ಪೆಟ್ಟು ಬೀಳ್ಬೋದು. ಅವರ ಚೈನೀಸ್ ಅವರ ಆರ್ಥಿಕ ಸ್ಥಿತಿನೂ ಬಹಳ ಗಂಭೀರವಾಗಿದೆ ಅಂತ ಹೇಳ್ಕೊತಾರೆ. ಅದು ಎಷ್ಟು ಗಂಭೀರವಾಗಿದೆ ಅಂತ ನನ್ನ ಕೈಯಲ್ಲಿ ಹೇಳೋದಿಕ್ಕಾಗಲ್ಲ. ಬಟ್ ಇದ್ರೇನು ಈಗ ಅಮೆರಿಕ ಕಳ್ಕೊಂಡಿದ್ದು ಮತ್ತೆ ಭಾರತನೂ ಕಳ್ಕೊಬೇಕಾಗತ್ತೆ. ಸೊ ಅವ್ರು ಏನ್ ಮಾಡಿದ್ರು ಬಹಳ ಗುಪ್ತವಾಗಿ ಮಾಡ್ತಾರೆ, ಓಪನ್ ಆಗಿ ಮಾಡೋದಿಕ್ಕೆ ಹೋಗೋದಿಲ್ಲ. ಭಾರತೀಯ ಜನರು ಯಾವುದಕ್ಕೇನು ಇನ್ಕ್ಲೂಡಿಂಗ್ ಪರಮಾಣು ದಾಳಿಗೆ ತಯಾರಿಯಾಗಿರ್ಬೇಕು. ಯಾಕೆಂತ ಹೇಳಿದ್ರೆ ಈ ಪಾಕಿಸ್ತಾನ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಡೆಫಿನೆಟ್ಲಿ ಇದು ಆಗೋ ಚಾನ್ಸಸ್ ಇದೆ ಅಂತ ನನ್ ಮನ್ಸಲ್ಲಿ ಇದೆ. ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದಕ್ಕೆ ಮೇಲೆ ಜನರು ತಯಾರಾಗಿರ್ಬೇಕು. ಈ ದಾಳಿಗಳು ನಡೀಬಹುದು. ಜನರ ಕಡೆಯಿಂದ, ಭಾರತದ ಜನರ ಕಡೆಯಿಂದ, ಮುಖ್ಯವಾಗಿ ವಿರೋಧ ಪಕ್ಷಗಳಿಂದ, ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕಾಂಗ್ರೆಸ್ ಶಾಸಕರು, ಲೀಡರ್ಸ್ ಅಗೇನ್ಸ್ಟ್ ಪಾಕಿಸ್ತಾನ ಒಪಿನಿಯನ್ ಕೊಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬತ್ತೆ, ಬಹಳನೇ ಇದಾಗತ್ತೆ. ಏನದು ಸ್ಥಿತಿ ಗಂಭೀರವಾಗಿದೆ, ಈ ತರ ಆಗೋಯ್ತು ಅಂತ ಬೇಕಾದಷ್ಟು ಹೇಳ್ತಾರೆ. ಸೊ ನಾವು ಸಾರ್ವಜನಿಕರಾದ ನಾವು ಬಹಳನೇ ಜಾಗೃತಿಯಾಗಿರ್ಬೇಕು. ಏನೊಂದು ಸುದ್ದಿ ಬಂದ್ರೇನು ನಮ್ಮ ವಿಶೇಷ ಈ ಸುದ್ದಿ ಸಮಾಚಾರದ ದೂರದರ್ಶನ್ ಟಿವಿ ರಿಪೋರ್ಟ್ಸು, ನ್ಯೂಸ್ ಪೇಪರ್ ರಿಪೋರ್ಟ್ಸು ಎಲ್ಲ ನೋಡ್ಕೊಂಡು ನಾವು ನಮ್ಮ ಸಾರ್ವಜನಿಕರ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈಗಾಗ್ಲೇ ನಮ್ಗೆ ಮುಂದೆ ಆರ್ಥಿಕ ಸ್ಥಿತಿ, ಯಾಕೆಂತ ಹೇಳಿದ್ರೆ ಒಂದ್ಸರಿ ಯುದ್ಧ ಶುರುವಾಯ್ತು ಅಂತ ಹೇಳಿದ್ರೆ ಸಂಪೂರ್ಣ ನಮ್ಮ ಹಣಕಾಸು ಆ ಕಡೆನೆ ಹೋಗತ್ತೆ, ಗಂಭೀರ ಆಗತ್ತೆ. ಅದಕ್ಕೆ ನಾವು ಕೊಡುಗೆ ಕೊಡೋದಕ್ಕೂ ತಯಾರಾಗಿರ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಯಾವೊಂದು ಮನಸ್ಸಲ್ಲಿ ಮಿತಿ ಇಲ್ಲದೆ ಅದನ್ನೇ ನಾವು ಕೊಟ್ಟು ಭಾರತ ಸರ್ಕಾರವನ್ನು ಈ ಒಂದು ಮಹಾ ಸಂಗ್ರಾಮವನ್ನು ಯಶಸ್ವಿಯಾಗಿ ಮುಗಿಸ್ಬೇಕು ಅನ್ನೋದೇ ಒಂದು ನನ್ನ ಸುದ್ದಿ ಎಲ್ಲ ಜನರಿಗೂ. ಓಕೆ, ಈಗ ರವಿ ಸರ್, ಈಗ ಓಕೆ, ಜಾಸ್ತಿ ತೊಂದರೆ ಕೊಡೋದಿಲ್ಲ, ನೀವು ಕೂಡ ಹೊರಡಬೇಕು ಅಂತೇಳಿ ನೀವು ಕೂಡ ಆಗ್ಲಿಂದ ಹೇಳಿದ್ರಿ. ಆದರೂ ಕೂಡ ಈ ಟೈಮಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದೀರಿ. ಕಡೆದಾಗ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಭಾರತ ಇವತ್ತು ಎಷ್ಟು ಬಲಿಷ್ಠವಾಗಿದೆ, ಜೊತೆಗೆ ಈ ಏರ್ ಸ್ಟ್ರೈಕ್ ಮೂಲಕ ಯಾವ ರೀತಿಯಾದಂಥ ಸಂದೇಶವನ್ನು ಇಡೀ ಉಗ್ರರ ಈ ಒಂದು ಜಾಲಕ್ಕೆ ಯಾವ ರೀತಿಯಾದಂಥ ಸಂದೇಶವನ್ನು ಕೊಟ್ಟಿದೆ ಬ್ರಿಗೇಡಿಯರ್? ಉಗ್ರರ ಮಾತ್ರನೇ ಅಲ್ಲ, ಇದು ಪಾಕಿಸ್ತಾನದ ಮೇಲೇನೂ ನಾವು ಕೋಆಪರೇಷನ್ ಅಂದ್ರೆ ನಮ್ಮ ಭಾರತದ ಸರ್ಕಾರದ ಮೇಲೆ ನಮ್ಮ ಸೈನಿಕರು ಎಲ್ಲ ತಯಾರಿಯಾಗಿರ್ಬೇಕು. ಯಾವ ಕ್ಷಣದಲ್ಲೂ ನಮ್ಮನ್ನು ಕರಿಬಹುದು.
ಅದೇ ಮಾತ್ರ ಅಲ್ಲ, ಸಾರ್ವಜನಿಕರ ಕಡೆಯಿಂದನೂ ನಮ್ಗೆ ಬೇಕಾದಷ್ಟು ಸಹಾಯ ಮಾಡುವಂತ ಒಂದು ಆ ಪರಿಸ್ಥಿತಿ ಬಂದಿದೆ ಈಗ. ಪ್ರತಿಯೊಬ್ಬರು ಭಾರತ ಮಾತೆಯನ್ನು ಕಾಯ್ಬೇಕು, ಭಾರತ ಮಾತೆಯನ್ನು ಶೀಲವನ್ನು ಕಾಯ್ಬೇಕು ಅಂತ ಹೇಳಿ ತಯಾರಾಗಿರ್ಬೇಕು. ಒಂದು ಸ್ಥಿತಿ ಆದ್ರೂ ಸರಿ, ಸಾಯೋ ಕ್ಷಣ ಬಂದ್ರೂ ಸರಿ, ನಾವೆಲ್ಲರೂ ನಮ್ಮ ಭಾರತದ ಭದ್ರತೆಗೆ ಸಹಕರಿಸಬೇಕು ಅನ್ನೋದೇ ನನ್ನ ಒಂದು ಸುದ್ದಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಬ್ರಿಗೇಡಿಯರ್, ಥ್ಯಾಂಕ್ ಯು.